ಇದು ಹೆಣ್ಣು ನಾಗರಾವು, ಇದು ಹೆಣ್ಣು ನಾಗರಾವು. ತುಂಬಾ ಬೃಹತ್ ಆಗಿರ್ತಕ್ಕಂಥ ಗದ್ದಿ ಹೋಗಿ ಬಂದ್ರು ಹೋಗಲ್ಲ. ಕರಿಸಿ ಹೊಡಿಯಾಕ್ ಮಾಡ್ತೀವಿ. ಇದು ಎಷ್ಟೊತ್ತಿಗೆ ಬಂದಿತ್ತು ತಾವು ಇದು? ತಾವು ಗಮನಿಸಬಹುದು ಹಾವುಗಳು. ಬೆಳಗೂರಿನಲ್ಲಿ ಬೆಳಕ ತೋರುವ ವೀರ ಪ್ರತಾಪ ಆಂಜನೇಯನೇ, ವಿಶ್ವದ ಎಲ್ಲೆಡೆ ಶಾಂತಿ ಕರುಣಿಸು ಆಂಜನೇಯನೇ ನಮೋ ನಮೋ. ನಿನ್ನಯ ಕರುಣೆಯ ಪಡೆಯುತ್ತ ನಾವು ನಿನ್ನಯ ಸೇವೆಯ ಮಾಡುತ್ತಲಿರುವೆವು, ಕೈ ಬಿಡಿದೆಮ್ಮನು ಸಲಹುವ ದೇವ. ನಮಸ್ಕಾರ ವೀಕ್ಷಕರೇ, ಸತತವಾಗಿ 2ನೇ ಬಾರಿ ನೆಗೋಡೆ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದೇವೆ. ಬೃಹತ್ ಆಗಿರ್ತಕ್ಕಂಥ ನಾಗರ ಸರ್ಪ ಕೋಳಿ ದಡ್ಡಿ ಬಂದಿದೆ ಅಂತ ಹೇಳ್ತಾರೆ. ಇದು ನಾಗರ ಸರ್ಪವನ್ನು ಸರಿ ಹಿಡಿದು ಅರಣ್ಯ ಪ್ರದೇಶಕ್ಕೆ ಕೊಡೋ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ನಾವು ಸ್ವಲ್ಪ ಪ್ಯಾಕಪ್ ಆಗೋಣ. ಅದರ ಇದು ಮಾಡ್ರಿ ಹಲೋ, ಹಿಂದೈತಿ ವೀಕ್ಷಕರೇ, ಬೃಹತ್ ಆಗಿರ್ತಕ್ಕಂಥ ಒಂದು ನಾಗರ ಸರ್ಪ. ಇದು ಹೆಣ್ಣು ನಾಗರಾವು, ಇದು ಹೆಣ್ಣು ನಾಗರಾವು. ಬೃಹತ್ ಆಗಿರ್ತಕ್ಕಂಥ ಸರ್ಪ. ಯಶೋದ ನಿಮ್ಮನಿ ಬೋದ ಈ ಪಡಿ ಧೈರ್ಯವಾಗಿರ್ರಿ. ದೊಡ್ಡ ಮಾದ ಶ್ರೀಯ ತಿವತ್ ನೋಡ್ರಿ, ಅದಕ್ಕಾಗ ಹೊಟ್ಟಿ ಹೊಟ್ಟೆ ನೋಡ್ರಿ ಬರಾಬರಿ ಆಗೈತಿ. ಕುತ್ಕೊಳ್ಳ ಬರೈತಿ ಅವ್ ಹೆಂಗ ಇರ್ಲಿ ತಗೊಬಂದು ಹಿಡ್ಕೊಂಡು ಮತ್ತೆ ಮೈಮೆ ಹಾಕ್ಬಿಡಿ. ಮತ್ತೆ ನೋಡ್ಬೋದು ಎಷ್ಟು ಕಳಗೈತೆ. ಎಷ್ಟೈತಿ? 2 ಗಳಿಗೆ ಐತೆ, 2.5 ಐತೆ. ಕೈಗೆ ಅದ ಮಾತಾಡ್ಬಿಡಂತ ಯಾಕೆ ಹೇಳಿದೆ ನಿಮಗೆ? ಹಿಡಿಯೋ ಹೊತ್ತಿ ಡಿಸ್ಟರ್ಬ್ ಮಾಡ್ಬಾರ್ದು. ತುಂಬಾ ಬೃಹತ್ ಆಗಿರ್ತಕ್ಕಂಥ ಒಂದು ನಾಗರ ಸರ್ಪವನ್ನ ನಾವು ಸೆರೆ ಹಿಡಿದಿದ್ದೇವೆ. ನೋಡಿ, ನೆಗೋಡೆ ಗ್ರಾಮದಲ್ಲಿ ಬಂದಿರತಕ್ಕಂಥ ಎಲ್ಲ ಹಾವುಗಳು ಎಷ್ಟೇ ಬೃಹತ್ ಆಗಿರ್ತಕ್ಕಂಥ ಇದಾವೆ. ಅಲ್ಲಿ ಏನ್ ಗೊಬ್ಬರ ಹಾಕ್ತೀರಿ ನೀವು? ಇಲ್ಲಿ ಏನ್ ತಿಂತೀರಿ ಅಂತ? ಏನ್ ತಿಂತೀರಿ ನೀವು? 2 ಕೋಳಿ ತಿನ್ನತ್ತೆ. ಕೋಳಿ ತಿನ್ನತ್ತೆ. ಎಷ್ಟು ಗಳಿಗೆ ಐತ್ರಿ? ಇದು ಹೊಟ್ಟು ನೋಡಿಲ್ಲ ತಿನ್ನತ್ತೆ. ಗಳಿಗೆ ಎಷ್ಟೈತೆ ನೋಡ್ರಿ? ಗಳಿಗೆ ಎಷ್ಟೈತೆ? ಗಳಿಗೆ ಬೇಡ ಹಾಕ್ರಿ. ನಾವೆಲ್ಲ ಸಣ್ಣಕೈತೆ ಅಂತ ಮಾಡಿದ್ವಿ. ಹಾಕಪ್ಪ ಚಾಪ್. ಎಲ್ಲಿ ಹೋಗ್ಬಿಡ್ತಿದ್ದ? ಎಲ್ಲಿಗೆರ ಬಿಡ್ಕೊಂಬರಿ. ಅಕ್ಕಿಂದ ಅದಾದ್ರಾಗ ನೀವು ನೋಡ್ರಿ, ಇವ್ರ ನೋಡ್ರಿ ಯಜಮಾನ್ರು. ಯಜಮಾನ್ರಿ ಇವ್ರ ಅಷ್ಟರನ್ನು ಹೊಡಿತಾರ ನೋಡಿ. ಈಗ ಸಾಕಿದಾರೆ ನೀವು ಒಂದು ಫೋನ್ ಕೊಡೋದು. ಗದ್ದಿ ಹೋಗಿ ಬಂದ್ರು ಹೋಗಲ್ಲ. ಕರಿಸಿ ಹೊಡಿಯಾಕ್ ಮಾಡ್ತೀವಿ. ಇದು ಎಷ್ಟೊತ್ತಿಗೆ ಬಂದಿತ್ತು ತಾವು ಇದು? ನಿನ್ನೆ ರಾತ್ರಿ ಬಂದ್ರೆ ನಾವು ಇದು ಮತ್ತೆ ಫೋನ್ ಮಾಡಿಲ್ಲಲ್ಲ.
ರಾತ್ರಿ ಬಂದ ಹೋಗಪ್ಪ ನಾವೇನ್ ನಿನ್ನಿಗೆ ಅಂತ ಹೇಳಿಲ್ಲ ನೀನೇನೋ ಒಂದ್ ಕೋಳಿ ಬಂದಿದ್ದಿ ತಿಂದಿದಿ ಜಾಗ ಬಿಡು ಅಂದಿವಿ ಇಷ್ಟೊತ್ತಾರು ಹೊರಗಂತಿಲ್ಲ ರಾತ್ರಿ ಬಂದ್ರೆ ಹಾವು ಇದು ಬಟ್ಟೆ ತಿಂದವ ಈಗ ಆ ಕೋಳಿ ಸತ್ತವಲ್ಲ, ಆ ಕೋಳಿ ಒಂದು ಕೋಳಿ ಮರಿ ತಿಂದ ಅಲ್ಲೆಲ್ಲ ಕೋಳಿ ಸತ್ತಿದವಲ್ಲ ಅವ್ರ ಗುತ್ ತೆಗೆದು ಹೋಗಿರಿ ಮತ್ತೆ ಮತ್ತೆ ಅದನ್ನ ಯಾವ ತಿಂದು ಅಂದ್ರೆ ಔಷಧ ತಗೋ ಪಾಯ್ಸನ್ ಆಗೈತೆ ಅಷ್ಟು ಬಟ್ಟೆ ಎಲ್ಲ ಹೋಗಿರಿ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತೀವಿ ಸ್ನೇಹಿತರೆ ಬಜರಂಗಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗ ನಿಮ್ಮ ಪ್ರೀತಿಯ ಮಲ್ಲಿಕಾರ್ಜುನ್. ನಮ್ಮ ಜೊತೆ ಇದ್ರೆ ಕ್ಯಾಮ್ರಾಮನ್ ಚಾರ್ವಿ ಹಾಗೂ ಬಜರಂಗಿ ನನ್ನ ಮಕ್ಕಳು. ನೆಗವಡಿ ಗ್ರಾಮದಲ್ಲಿ ಇದು 2ನೇ ಬಾರಿಗೆ ಬಂದು ಈ ಹಾವನ್ನ ಸೆರೆ ಹಿಡ್ಕೊಂಡಿದ್ದೀವಿ. ಆದರೆ ನೆಗವಡಿ ಗ್ರಾಮದಲ್ಲಿ ಯಾವ ರೀತಿಯ ಫುಡ್ ಹಾಕ್ತಾರೆ ಅಂತ ನನಗಂತೂ ಖಂಡಿತವಾಗ್ಲೂ ಗೊತ್ತಿಲ್ಲ. ಯಾಕಂದ್ರೆ ಇಲ್ಲಿ ಸಿಗದ ಎಲ್ಲ ಹಾವುಗಳು ಬರೋಬ್ಬರಿಯಾಗಿ ದಪ್ಪರ ಆ ಗಾತ್ರದಲ್ಲಿ ಇರ್ತವೆ. ದೊಡ್ಡದಾಗಿರ್ತಕ್ಕಂಥ ಒಂದು ನಾಗರ ಸರ್ಪಗಳು ಇಲ್ಲಿ ಸಿಕ್ಕಿರ್ತಕ್ಕಂಥದ್ದು ಒಂದು ಸಣ್ಣ ಹಾವು ಇಲ್ಲಿ ಸಿಕ್ಕಿಲ್ಲ. ಈಗ ನೀವು ನೋಡ್ಬೋದು ವೀಕ್ಷಕರೇ, ಈ ಹಾವು ಎಷ್ಟು ದೊಡ್ಡದಾಗಿದೆ ಅಂತೇಳಿ. ತುಂಬಾ ದೊಡ್ಡದಾಗಿರ್ತಕ್ಕಂಥ ಒಂದು ನಾಗರ ಸರ್ಪವನ್ನ ಅರಣ್ಯ ಪ್ರದೇಶಕ್ಕೆ ಬಿಡ್ತಾ ಇದ್ದೀವಿ. ಯಾರು ದಯವಿಟ್ಟು ಹಾವುಗಳನ್ನ ಕೊಲ್ಬೇಕ್ರಿ ಅಂತ ಈ ಮೂಲಕ ಮನವಿ ಮಾಡ್ಕೊಳ್ತೀವಿ. ಹಾಗೆ ನೋಡಿ, ಇಂಥ ಸರ್ಪಗಳು ನೋಡ್ಲಿಕ್ಕೆ ತುಂಬಾ ವಿರಳ. ತಾವು ಗಮನಿಸ್ಬೋದು ಈ ಹಾವುಗಳು ಎಷ್ಟು ಸೂಪರ್ ಸಖತ್ತಾಗಿ ಗೋಧಿ ಬಣ್ಣದಲ್ಲಿ ಇರ್ತಕ್ಕಂಥ ಒಂದು ಈ ನಾಗರ ಸರ್ಪ. ಈ ಒಂದು ಸರ್ಪವನ್ನ ನಾವು ಅರಣ್ಯ ಪ್ರದೇಶಕ್ಕೆ ಈಗ ಬಿಡ್ತಾ ಇದ್ದೀನಿ. ತುಂಬ ಅಗ್ರೆಸಿವ್ ಆಗಿರ್ತಕ್ಕಂಥ ಒಂದು ನಾಗರಾವು ನಾವು ನೋಡ್ಬೋದು. ಆದರೆ ಕೋಳಿ ಮೊಟ್ಟೆಯನ್ನು ನುಂಗ್ಬಿಟ್ಟಿದೆ. ಕೋಳಿ ಮೊಟ್ಟೆಯನ್ನು ನುಂಗಿರ್ತಕ್ಕಂಥ ಒಂದು ನಾಗರಾವು ನೋಡ್ಬೋದು. ಹಾಂ, ಹೊಂಡಿ ಜೈ ಬಜರಂಗ ಬಲಿ. ಬರಪ್ಪ, ನಾವು ಮತ್ತೆ ನಮ್ಮ ಕಡೆ ದಾರಿ ಹಿಡಿತೀವಿ. ನಮಸ್ಕಾರ. ನಮ್ಮ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಬಾಯ್.